ನಮಸ್ಕಾರ. ಅದೇ ಹೇಳಿದ್ನಲ್ಲ ಈ ಗಾಡಿ ಫುಲ್ ವಿಡಿಯೋ ಹಾಕಿರ್ತೀನಿ ಅಂತ. ಏನಂದರೆ ಗಾಡಿ ಸರ್ವಿಸ್ ಮಾಡಿದ್ರಂತೆ ಕಸ್ಟಮರು. 1 ತಿಂಗಳೇನಾಗಿದೆ ಅಂತ ಹೇಳ್ತಾಯಿದ್ರು. ಸರ್ ಫೋರ್ಕ್ ಬೆಂಡ್ ಎಲ್ಲ ತೆಗೆಸಿ ಕೋನ್ ಸೆಟ್ ಎಲ್ಲ ಹಾಕಿದೆ ಸರ್ ಅಂತ ಹೇಳಿದ್ರು. ಅದಕ್ಕೆ ಫಸ್ಟು ವಾಷಿಂಗ್ ಎಲ್ಲ ಮಾಡಿಕೊಂಡೆ ಗಾಡಿನ. ಕಸ್ಟಮರ್ ಬಿಟ್ಬಿಟ್ಟೋದ್ರು ಗಾಡಿನ, ಯಾಕಂದರೆ ಗಾಡಿ ಜಾಸ್ತಿ ಕೆಲಸ ಐತೆ ಸರ್ ಆಗಲ್ಲ ಅಂತ ಹೇಳಿದೆ. ಅವರು ಬೆಳಗ್ಗೆ ಮಧ್ಯಾಹ್ನ ಬಂದುಬಿಟ್ಟಿದ್ರು. ಅದಕ್ಕೆ ಸಾಯಂಕಾಲ ಆಯಿತು ನನಗೆ ಈ ಗಾಡಿ ಮಾಡೋಷ್ಟರಲ್ಲಿ. ಒಂದು 200 NS ಹಾಕಿದ್ದೀನಲ್ಲ ಆ ಗಾಡಿ ರೆಡಿ ಮಾಡ್ತಾಯಿದ್ದೆ. ಸೊ ವಾಷಿಂಗ್ ಎಲ್ಲ ಆಯಿತು, ಎಲ್ಲ ಬಿಚ್ಕೊಂಡೆ. ಫಸ್ಟು ಹ್ಯಾಂಡ್ಲೆಲ್ಲ ಬಿಚ್ಕೊಬೇಕು. ಇವಾಗ ಫೋರ್ಕ್ ಬೆಂಡು ಬಿಚ್ತೀನಂದರೆ ಹ್ಯಾಂಡ್ಲೆಲ್ಲ ಬಿಚ್ಕೊಂಡ್ಬಿಡ್ಬೇಕು. ಫಸ್ಟು ಹ್ಯಾಂಡ್ಲೆಲ್ಲ ಬಿಚ್ಕೊಂಡ್ಬಿಟ್ಟು ಇರುತ್ತಲ್ಲ ಫುಲ್ ಟೈಟ್ ಇರುತ್ತೆ. ಈ ಥರ ಒಂದು ಕನೆಕ್ಟರ್ ತೊಗೊಂಡು ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಪೆಟ್ರೋಲ್ ಹಾಕ್ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿಬಿಟ್ರೆ ಸಾಕು, ಫ್ರೀಯಾಗಿ ಬಂದುಬಿಡುತ್ತೆ ಈಸಿಯಾಗಿ. ನೋಡಿ ಇವಾಗ ಬಂತಲ್ಲ ಆ ಥರ. ಹುಷಾರಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇವತ್ತು ಸುಸ್ತಾಗ್ತಾಯಿದೆ. ಏನೇನೋ ಏನೋ ಮಾಡಬೇಕಲ್ಲ, ಜಾಸ್ತಿ ದಿನ ರಜೆ ಹಾಕೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತುಂಬ ಕೆಲಸ ಆಗ್ತಾಯಿದ್ವಿ. ಇವಾಗ ನೀನು ವಾಯ್ಸ್ ಗೊತ್ತಾಗ್ತದೆ, ಒಂಥರ ಚೇಂಜ್ ಇದೆ ವಾಯ್ಸ್. ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ನೋಡಿದ್ರೆ ಫೋರ್ಕು ಎಲ್ಲ ಬೆಂಡಂಗೆ ಇದೆ. ಎಲ್ಲ ಬಿಚ್ಚಿದ ಮೇಲೆ ಎಲ್ಲನೂ ಬಿಚ್ಚಿದೆ. ಇವಾಗ ಫೋರ್ಕ್ ಬಿಚ್ಚಬೇಕಾದ್ರೆ ಈ ಮುಡ್ಡು ಮೇಲೆ ಹಿಂದುಗಡೆ ತೆಗಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಟ್ಯಾಂಕ್ ಬಿಚ್ಕೊಳ್ಳೇಬೇಕು. ಟ್ಯಾಂಕ್ ಬಿಚ್ಕೊಂಡ್ಬಿಟ್ರೆ ಟ್ಯಾಂಕ್ ಸ್ಕ್ರಾಚ್ ಆಗೋಲ್ಲ, ಆ ಥರ ಎಲ್ಲ ಆಗೋಲ್ಲ. ಇದು ಟೀ ಸ್ಟಾಂಪ್ ಪ್ಲೇಟ್. ಇದು ಏನಂದರೆ ಇವಾಗ ಸ್ವಲ್ಪ ಪವರ್ ಗನ್ ಇರೋದ್ರಿಂದ ಎಷ್ಟು ಹೆಲ್ಪ್ಫುಲ್ ಆಗುತ್ತಂದರೆ ತುಂಬ ಈಸಿ ಕೆಲಸ ಆಗುತ್ತೆ. ಮತ್ತು ಬೇಗ ಬಿಚ್ಬೋದು, ಬೇಗ ಕೆಲಸ ಆಗುತ್ತೆ. ಮತ್ತು ಜಾಸ್ತಿ ಮೈಕೈ ನೋವು ಬರೋಲ್ಲ, ಕೆಲಸ ಈಸಿ ಆಗುತ್ತೆ. ನೋಡಿ ವೀಲ್ಗೆಲ್ಲ ಸಪ್ರೇಟ್ ಮಾಡಿಕೊಂಡು ಇವಾಗ ಈ ಬ್ರೇಕ್ ಶೂ ಎಲ್ಲ ಹೋಗಿದೆ. ಇದೆಲ್ಲ ಫೋರ್ಕೆಲ್ಲ ರೆಡಿ ಮಾಡಿಸಿ ಅದಾದಮೇಲೆ ಬ್ರೇಕ್ ಶೂ ಎಲ್ಲ ಹಾಕ್ಕೊಳ್ತೀನಿ. ಇದು ಮಡ್ಗಾರ್ಡ್ ಬೋಲ್ಟ್ಗಳು 4 ಬೋಲ್ಟ್ ಬರುತ್ತೆ ಮಡ್ಗಾರ್ಡ್ಗೆ. ಬಿಚ್ಚು ಆಯಿತಾ. ಇವಾಗ ಟೀ ಸ್ಟಾಂಪ್ ಪ್ಲೇಟ್ ಎತ್ಕೊಬೋಣ. ಲಾಕ್ ಸೆಟ್ಟು ಟೀ ಸ್ಟಾಂಪ್ ಪ್ಲೇಟೆಲ್ಲ ಬರುತ್ತಲ್ವ, ಲಾಕ್ ಸೆಟ್ ಕನೆಕ್ಷನ್ ತೊಗೊಬಿಟ್ಟು ಲಾಕ್ ಸೆಟ್ ಕೂಡ ಬಿಚ್ಚಬೇಕು. ಆ್ಯಕ್ಚುಲಿ ಫೋರ್ಕು ಬೆಂಡ್ ತೆಗಿಯಕ್ಕೆ ಕೊಡಬೇಕಂದ್ರೆ ಇದೆಲ್ಲ ಲಾಕೆಲ್ಲ ಬಿಚ್ಕೋಬೇಕು. ಎಲ್ಲ ಓಕೆ. ವೀಡಿಯೋಸ್ ಎಲ್ಲ ನೋಡ್ತೀರಾ ಚೆನ್ನಾಗಿ, ಪರವಾಗಿಲ್ಲ. ಅಂದರೆ ಒಳ್ಳೆ ವ್ಯೂಸ್ ಕೂಡ ಬರುತ್ತೆ. ಆದರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ವೇ? ಏನಾದರೂ ಪ್ರಾಬ್ಲಮ್ಮಾ ಮಾಡೋಕ್ಕೆ? ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೇನಾಗುತ್ತೆ ಅಂದರೆ ಇನ್ನು ಪ್ರೋತ್ಸಾಹ ಸಿಗುತ್ತೆ, ಇನ್ನು ಏನಾದರೂ ಒಂಥರ ಎನರ್ಜಿ ಬರುತ್ತೆ. ಫಾಲೋ ಮಾಡ್ತಾಯಿದ್ದಲ್ಲ, ಇವಕ್ಕೋಸ್ಕರ ಮಾಡಬೇಕು ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದು ಕಾನ್ಸೆಪ್ಟ್ ಹಾಕಿದ್ದಾರೆ. ರಬ್ಬರ್ ಕಾಣಿಸ್ತಾ ಇದೆಯಲ್ಲ, ಅದು ಕರೆಕ್ಟಾಗಿ ಕೂತ್ಕೊಂಡಿಲ್ಲ. ಸೊ ಅದ್ರ ಮೇಲ್ಗಡೆನೇ ಹಾಕ್ಬಿಟ್ಟಿದ್ದಾರೆ. ಸೊ ಅದರಿಂದ ಕೂಡ ಪ್ರಾಬ್ಲಮ್ ಬರುತ್ತೆ. ಮತ್ತು ಹೊಸದಂತ ಹೇಳ್ತಾಯಿದ್ರು, ಇದರಲ್ಲಿ ಕೂಡ ಸ್ಟೆಪ್ ಇತ್ತು. ನಿಮಗೆ ತೋರಿಸ್ತೀನಿ, ಅಲ್ಲಲ್ಲಿ ಲೈನ್ ಕಾಣಿಸ್ಬೋದು ನಿಮಗೆ. ಇದು ಏನಕ್ಕೆ ವಾಪಸ್ಸೆಲ್ಲ ಆಗ್ತಾಯಿದ್ದೀನಿ ಅಂದರೆ, ಇದು ಫೋರ್ಕ್ ಬೆಂಡ್ ಕೊಡೋದಕ್ಕೆ ಫುಲ್ ಅಸೆಂಬ್ಲಿ ಮಾಡಿಬಿಟ್ಟು ಕೊಡೋಕ್ಕೆ ಆವಾಗ ಅವರು ಫೋರ್ಕ್ ಬೆಂಡ್ ತೆಗೆದುಕೊಡ್ತಾರೆ. ಇದೆಲ್ಲ ಹಾಕಿದ್ಮೇಲೆ ನಂಬರ್ ಪ್ಲೇಟ್ ಬಿಚ್ಕೊಳ್ತೀನಿ. ನೋಡಿ ಫೋರ್ಕ್ ಬೆಂಡ್ಗೆ ಆ ಥರ ತೊಗೊಂಡೋಗಿ ಕೊಡಬೇಕು. ಎಲ್ಲ ಮುಗೀತು. ಇದು ನೆಕ್ಸ್ಟ್ ಡೇ ಆಗೋಯಿತು. ಇದು ಫೋರ್ಕ್ ಬೆಂಡ್ ಇದು ಬಿಚ್ಚಿಟ್ಟು ಟೈಮ್ ಬಂದ್ಬಿಟ್ಟು ನೈಟು 10:30 ಅನಿಸುತ್ತೆ. ಆವಾಗ ಬಿಸಿದೆ. ನೋಡಿ ಅಲ್ಲಿ ಲೈನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕೆಲವೊಂದು ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಅದು ಬಾಲ್ಸ್ದು ಮಾರ್ಕ್, ಅದು ಫೋರ್ಕ್ ಬಾಲ್ಸ್ದು ಮಾರ್ಕ್ ಅದು. ಸೊ ಹಂಗಾಗಿ ಸ್ಟೆಪ್ ಇತ್ತು, ಅದಕ್ಕೋಸ್ಕರ ಕಂಪ್ಲೀಟಾಗಿ ನಾನು ಚೇಂಜ್ ಮಾಡಿದೆ. ಎಲ್ಲ ಹೊಸದು ಹಾಕಿದ್ದೀನಿ, ಒರಿಜಿನಲ್ ಎಲ್ಲ ತಂದುಬಿಟ್ಟು. ಎಲ್ಲ ಆದಮೇಲೆ ಇಂಜಿನೆಲ್ಲ ಡ್ರೈ ಮಾಡಿ ಪ್ಲಗ್ ಎಲ್ಲ ಬಿಚ್ಬಿಟ್ಟು ಈ ವಿಡಿಯೋ ಇಲ್ಲೇ ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಫೋರ್ಕು ಇಕ್ಕಿದ್ನಲ್ಲ, ಒಂದು 11 ಗಂಟೆಗೇನೋ ಗ್ಯಾರೇಜ್ ಓಪನ್ ಮಾಡಿದೆ, 11-11:30 ಆಮೇಲೆ ತೊಗೊಂಡೋಗಿ ಲೇತಕ್ಕೆ ಕೊಟ್ಟೆ. ಅವರು ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ದರು. ಅವ್ರು ನನಗೆ ಸಾಯಂಕಾಲ ಕೊಟ್ಟರು. ಅಷ್ಟರಲ್ಲಿ ಬೇರೆ ಗಾಡಿ ಎಲ್ಲ ಸರ್ವಿಸಿಂಗ್ ಇದೆಲ್ಲ ಮುಗಿಸ್ಕೊಂಡು ಬಂದಿದ್ದ ಗಾಡಿಗೆ ಈ ಗಾಡಿದೆಲ್ಲ ತೊಗೊಂಬಂದ್ಬಿಟ್ಟು ತಿರ್ಗಿ ವಾಪಸ್ ಶೂಟ್ ಮಾಡಿದೆ. ಈ ಟ್ಯಾಬ್ಲೆಟ್ ಕ್ಯಾಪ್ ಇದೆಯಲ್ಲ, ಇದರಲ್ಲೆಲ್ಲ ಆಯಿಲ್ ಲೀಕ್ ಆಗ್ತಾಯಿತ್ತು, ಇದರಲ್ಲೆಲ್ಲ ಓರಿಂಗ್ ಎಲ್ಲ ಹೋಗಿತ್ತು. ಸೊ ಅದಕ್ಕೋಸ್ಕರ ಹಿಂಗೋ ಅವತ್ತೇ ಬಿಚ್ಬಿಟ್ಟೆ ಮುಂದೆ ಈಸಿಯಾಗಿ. ನೋಡಿ ಫೋರ್ಕ್ ಬೆಂಡೆಲ್ಲ ತೆಗೆಸ್ಬಿಟ್ಟು ಎತ್ಕೊಂಡು ಬಂದೆ.
ಕೇಳಿದೆ ಫೋರ್ಕ್ ಬೆಂಡಿದೆ, ಹೌದು ಫೋರ್ಕ್ ಬೆಂಡಿದೆ ಸರ್ ಅಂತ. ಫೋರ್ಕ್ ಬೆಂಡಿತ್ತು ಇದರಲ್ಲಿ. ಲೇತಲ್ ಒಂದ್ಸಲ ನಾನು ಚೆಕ್ ಮಾಡಿಸ್ತೀನಿ ಸರ್, ಇದೆಯಾ ಇಲ್ಲ ಚೆಕ್ ಮಾಡಿ ಅಂತ ಹೇಳಿದ್ರು. ಹೌದು ಫೋರ್ಕ್ ಬೆಂಡಿದೆ ಅಂತ ಹೇಳಿದ್ರು. ಇದರಲ್ಲಿ ಆಯಿಲ್ ಎಲ್ಲ ಹೋಗಿದೆ, ಆಯಿಲ್ ಎಲ್ಲ ಚೇಂಜ್ ಮಾಡಬೇಕು. ಇದರಲ್ಲಿ ಕೋನ್ ಸೆಟ್ ತೆಗಿತಾ ಇದ್ದೀನಿ. ಇದು ಅದು ತೆಗೆದ ಮೇಲೆ ತೋರಿಸಿ ನೋಡಿ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ. ಆ ರಬ್ಬರ್ ನೋಡಿ ಈ ರಬ್ಬರ್ ಕರೆಕ್ಟಾಗಿ ಕೂರಿಸಿಲ್ಲ, ಅದ್ರ ಮೇಲೆ ಕೋನ್ ಸೆಟ್ ಹಾಕ್ಬಿಟ್ಟಿದ್ದಾರೆ. ಸೊ ಅವಾಗ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಅದು ಕೋನ್ ಸೆಟ್ ಹೋಗಿರೋ ಥರನೇ ಫೀಲ್ ಇರುತ್ತೆ. ಕರೆಕ್ಟ್ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ ಅದು ನಿಮಗೆ ಕಟ್ ಅಂತ ಸೌಂಡ್ ಬರೋದು. ಫೋರ್ಕ್ ಟೈಟೇ ಇರುತ್ತೆ, ಬಟ್ ಕಟ್ ಅಂತ ಸೌಂಡ್ ಬರೋದು, ಹ್ಯಾಂಡ್ಲೆ ಟೈಟ್ ಇರೋದು, ಆ ಥರ ಬರುತ್ತೆ. ನಿಮ್ಮ ಗಾಡೀಲಿ ಆ ಥರ ಏನಾದರೂ ಇದ್ದರೆ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಫೋರ್ಕ್ ಆಯಿಲು ಬಂದುಬಿಟ್ಟು ಫೋರ್ಕ್ ಆಯಿಲ್ಸಲ್ಲಿ ಹಾಕ್ಬೇಕಂದ್ರೆ ಎಲ್ಲ ತೆಗಿಬೇಕಲ್ಲ. ಇವಾಗ ಇದನ್ನು ಡ್ರೈ ಮಾಡಿ ಇಟ್ಕೊಬಿಟ್ಟು ಕೋನ್ ಸೆಟ್ ಹಾಕ್ಕೊಬಿಡೋಣ. ನೋಡಿ ಒರಿಜಿನಲ್ ಕೋನ್ ಸೆಟ್ ಇರೋ ಕಂಪ್ನಿದು. ಇದರಲ್ಲೇ ಗ್ರೀಸ್ ಬರುತ್ತೆ, ನೀವು ಕೆಲವೊಂದು ವೀಡಿಯೋಗಳು ನೋಡಿರ್ತೀರ, ಅದರಲ್ಲೇ ಗ್ರೀಸ್ ಬರೋದು. ಒರಿಜಿನಲ್ ಪ್ಯಾಕೆಟ್ ತೊಗೊಂಡು ಅದರಲ್ಲಿ ಗ್ರೀಸ್ ಬರುತ್ತೆ. ಸೊ ಇದರಲ್ಲಿ ರಬ್ಬರ್ ಬಂದಿಲ್ಲ, ಅದು ಕೆಳಗಡೆ ಒಂದು ರಬ್ಬರ್ ಬರುತ್ತೆ, ಅದರಲ್ಲಿ ಬಂದಿಲ್ಲ. ಸೊ ಅದೇ ರಬ್ಬರ್ನ ಹಳೆ ರಬ್ಬರ್ನೇ ಹಾಕಿ ಅಲ್ಲೊಂದು ಸ್ವಲ್ಪ ಗ್ರೀಸ್ ಹಾಕ್ಬಿಟ್ಟು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈ ಕಪ್ ನಾವೇನು ಕೂರಿಸ್ತಿಲ್ಲ ಅದು ನೀಟಾಗಿ ಸ್ಮೂತಾಗಿ ಹೋಗ್ಬಿಡುತ್ತೆ. ಮಾರ್ಕ್ ಕಪ್ ಬೀಳೋದಾಗಲಿ ಆ ಥರ ಎಲ್ಲ ಇಲ್ಲ ಆಗೋಲ್ಲ, ಏಟ್ ಬೀಳೋದಾಗಲಿ ಆ ಥರ ಎಲ್ಲ ಆಗೋಲ್ಲ, ನೀಟಾಗಿ ಆಗುತ್ತೆ. ನೋಡಿ ಆ ರಬ್ಬರ್ ನೋಡಿ ಕರೆಕ್ಟಾಗಿ ಫ್ರೈ ಇದೆಯಾ, ಆ ಥರ ಕೂತ್ಕೋಬೇಕದು. ಆವಾಗ ಕೋನ್ ಸೆಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮೇಲ್ಗಡೆ ಕಪ್ ಕೂಡ ಅಷ್ಟೇ, ಹಳೆ ಕಪ್ ಎತ್ಕೊಂಡು ಹೊಸ ಕಪ್ ಹೊಡಿತೀರಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ನೀಟಾಗಿ ಹೊಡೆದ್ರೆ ಅದು ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇವಾಗ ಹಿಂಗೆ ಹೊಡಿತಾ ಇದ್ದೀನಲ್ಲ ಆ ಥರ ನೀಟಾಗಿ ಕೂತ್ಕೊಳ್ಳುತ್ತೆ, ಟೆನ್ಷನೇ ಇರೋಲ್ಲ, ಆರಾಮಾಗಿ ಕೂತ್ಕೊಳ್ಳುತ್ತೆ. ಅದು ಹಿಂಗೆಲ್ಲ ತೆಗೆದಾದ್ಮೇಲೆ ಗ್ರೀಸ್ ಎತ್ತಿ ಹಿಂಗೆಲ್ಲ ಅಪ್ಲೈ ಮಾಡಾದ್ಮೇಲೆ ಆ ಫೋರ್ಕ್ ಬಾಲ್ಸ್ ಏನಾದರೂ ಇದೆಯಲ್ಲ ಅದು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಗ್ರೀಸ್ ಹಾಕ್ಕೊಂಡ್ಬಿಟ್ಟು ಜೋಡಿಸ್ಕೊಳ್ಳೋದು ಅಷ್ಟೇ ಕೆಲಸ. ಏನಿಲ್ಲ, ಮಾಡೋ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಗಾಡಿಗಳು ನೀಟಾಗಿ ಇರುತ್ತೆ. ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ಏನಾದರೂ ತಪ್ಪಿದ್ರೆ ನೀವೇ ಹೇಳಿ, ನನಗೇನು ಗೊತ್ತಾಗ್ತಾಯಿಲ್ಲ, ನಾನಿರೋದನ್ನು ಹೇಳ್ತಾ ಇದ್ದೀನಿ. ಈ ಟೀ ಸ್ಟಮ್ ಎಲ್ಲ ಕೂರಿಸ್ಕೊಂಡ್ಮೇಲೆ ಲಾಕ್ ಸೆಟ್ಟು ಹಾಕ್ಬಿಟ್ಟು ಟೀ ಸ್ಟಮ್ ಪ್ಲೇಟ್ ಕೂರಿಸ್ಕೊಂಡ್ಬಿಟ್ಟು ಫ್ರಂಟ್ ಡೂಮ್ ಹೇಳ್ಕೊಂಡು ಟೀ ಸ್ಟಮ್ ಪ್ಲೇಟ್ ಕೂರಿಸ್ಕೋಬೇಕಷ್ಟೇ. ಇದು ಇವಾಗ ಇಷ್ಟು ಫಾಸ್ಟಾಗಿ ಆಗ್ತಾಯಿದೆ ಕೆಲಸ. ಇದು ಮಾಡಬೇಕಾದ್ರೆ ಎಷ್ಟು ಟೈಮ್ ತೊಗೊಳತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ. ಅರ್ಧ ದಿನ ಬೇಕು ಈ ಕೆಲಸ ಎಲ್ಲ ಮಾಡ್ಕೋಬೇಕಂದ್ರೆ. ಇನ್ನೊಂದು ಈ ಕೆಲಸ ಮಾಡುತ್ತೀನಂದರೆ ಇವಾಗ ನಾನು ಕಸ್ಟಮರಲ್ಲಿ ಇವಾಗ ಬರ್ತಾರಲ್ವ, ಆವಾಗ ಈ ಥರ ಕೆಲಸ ಇದೆ ಅಂತ ಹೇಳಿದ್ರೆ ನಾನು ಹೇಳ್ಬಿಟ್ಟಿದ್ದೀನಿ, ಸರ್ ಫಸ್ಟೇ ಲೇಬರು ಸರ್ ನೋಡಿ ನಂದು ಸರ್ವಿಸಿಂಗ್ ಲೇಬರ್ ಎಷ್ಟಿದೆ, ಈ ಥರ ಕೆಲಸ ಎಲ್ಲ ಮಾಡಬೇಕಂದ್ರೆ ಇದ್ರದ್ದು ಎಕ್ಸ್ಟ್ರಾ ಲೇಬರ್ ಆಗುತ್ತೆ ಸರ್ ಅಂತ ಹೇಳಿಬಿಟ್ಟು ಅವರು ಕಸ್ಟಮರ್ ಓಕೆ ಅಂದಮೇಲೆ ನಾನು ಅದನ್ನು ಕೆಲಸ ಸ್ಟಾರ್ಟ್ ಮಾಡೋದು. ಅಲ್ಲಿ ಗಂಟ ಮಾಡೋಕ್ಕೋಗಲ್ಲ. ಯಾಕೆಂದರೆ ಇವಾಗ ನಾನೊಂದು ಹೇಳ್ಬೋದು, ಸರ್ ಇವಾಗ ಸರಿ ಸರ್ ಬಿಟ್ಬಿಟ್ಟೋಗಿ ನಾನು ಮಾಡಿಕ್ಕಿರ್ತೀನಿ ಅಂತ ಹೇಳ್ಬಿಟ್ಟು ಮಾಡಾದ್ಮೇಲೆ ಕೆಲಸ ಎಲ್ಲ ಗಾಡಿ ಎಲ್ಲ ಸರ್ವಿಸ್ ಮಾಡಾದ್ಮೇಲೆ ಬಂದುಬಿಟ್ಟು ಆವಾಗ ನಾನು ಹೇಳಿಬಿಟ್ಟು ಹಾಕೋದು ಬೇರೆ, ಬಿಡೋಕ್ಕಿಂತ ಮುಂಚೆ ನಾನು ಹೇಳೋದೇ ಬೇರೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಕಸ್ಟಮರ್ಗೆ ಹೇಳೋದೇ ಫಸ್ಟೇ ಹೇಳ್ಬಿಡ್ತೀನಿ, ಸರ್ ಏನೇನು ಕೆಲಸ ಇದೆ ಅಂತ ನಾನು ಕೇಳ್ತೀನಿ. ಸರ್ ನೋಡಿ ನಮ್ಮದು ಕ್ಲಚ್ ಬಿಚ್ಚಿದ್ರೆ ಎಷ್ಟು ಲೇಬರ್ ಇದೆ, ಫೋರ್ಕ್ ಬಿಚ್ಚಿದ್ರೆ ಎಷ್ಟು ಲೇಬರ್ ಇದೆ, ಯಾಕಂದರೆ ಸರ್ ಇದರಲ್ಲೆಲ್ಲ ಜಾಸ್ತಿ ಕೆಲಸ ಬರುತ್ತೆ, ಸರ್ವಿಸಿಂಗ್ ಅದನ್ನು ಮಾಡೋಕ್ಕಾಗಲ್ಲ, ಸೊ ನಾನು ತೊಗೊಳ್ತೀನಿ ಸರ್ ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟೇ ಮಾಡ್ತೀನಿ. ನಮ್ಗೆ ಅದು ನನಗೆ ಯಾಕೋ ನಾನು ಹೇಳಿಬಿಟ್ಟೇ ಮಾಡೋದು. ಯಾಕಂದರೆ ಅವ್ರಿಗೂ ಆಮೇಲೆ ಮತ್ತೆ ಬರ್ಡನ್ ಅನ್ನಿಸ್ಬಾರ್ದಲ್ವಾ, ಏನು ಇವರು ಫಸ್ಟು ಒಂದು ಹೇಳ್ತಾ ಇದ್ದಾರೆ ಅದಾದಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಫಸ್ಟು ಹೇಳ್ಬಿಡ್ತೀನಿ. ಇವಾಗ ಯಾವುದೇ ಗಾಡಿ ಬರಲಿ ನಮ್ಮ ಹತ್ರ ಕಸ್ಟಮರ್ ಬಂದರು ಅಂದರೆ ಅವ್ರು ಕೇಳಿದ್ರೆ ಹೇಳ್ಬಿಡ್ತೀನಿ, ಅವ್ರು ಕೇಳಿಲ್ಲ ಅಂದರೆ ಸರ್ ನೋಡಿ ನಮ್ದು ಈ ಥರ ಇದೆ ಅಂತ ಹೇಳ್ಬಿಡ್ತೀನಿ. ಈ ಥರ ಇದೆ ಅಂಥೇಳಿ ಅವರು ಓಕೆ ಅಂದಮೇಲೆ ನಾವು ಕೆಲಸ ಮಾಡ್ಕೊಡ್ತೀನಿ ನಮ್ದು ಆ ಥರ. ಮತ್ತು ಇನ್ನೊಂದು ಈ ಫೋರ್ಕು ಆಯಿಲ್ ಸೀಲ್ ಬಿಚ್ಚಿದ್ನಲ್ಲ, ಒಂದರಲ್ಲಿ ಫ್ಲಾಟ್ ವಾಷರ್ ಇದೆ, ಇನ್ನೊಂದ್ರಲ್ಲಿ ವಾಷರ್ ಇರಲಿಲ್ಲ. ಇದರಲ್ಲಿ ನೋಡಿ ಅದೊಂದು ಫಾಲ್ಟ್ ಇತ್ತು ಇದರಲ್ಲಿ. ಸೊ ವಾಷರ್ ಕೂಡ ಹಾಕಿದೆ, ನನ್ನ ಹತ್ರ ವಾಷರ್ ಇತ್ತು, ವಾಷರ್ ತೆಗೆದುಬಿಟ್ಟು ವಾಷರ್ ಹಾಕಿ ಇದು ನೋಡಿ ಇದೇನಕ್ಕೆ ಇಲ್ಲಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ, ಆ ನೆಟ್ ಮೇಲೆ ಇದೆಯಲ್ಲ ಲಾಕ್ ಮಾಡ್ಕೋಬೇಕು, ಲಾಕ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಆಯಿಲ್ ಲೀಕೇಜ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರ ಮೇಲಿಂದ ಆಯಿಲ್ ಲೀಕ್ ಆಗೋದು. ಸೊ ಈ ನೆಟ್ ಲಾಕ್ ಆಗಿಲ್ಲ ಅಂದರೂ ಆಯಿಲ್ ಲೀಕೇಜ್ ಬರುತ್ತೆ. ಸೊ ಅದಕ್ಕೋಸ್ಕರ ಆ ನೆಟ್ನ ಲಾಕ್ ಮಾಡ್ಕೋಬೇಕು ನೀಟಾಗಿ. ಮತ್ತು ನೀವು ನಾನು ಕಸ್ಟಮರ್ಗೂ ಹೇಳೋದು ಒಂದೇ, ಸ್ವಲ್ಪ ನೀವು ಗಾಡಿ ಮೇಂಟೈನ್ ಮಾಡ್ಕೋಬೇಕು ಸರ್. ಈ ಹಳ್ಳ ಗಿಲ್ಲ ಇದ್ದರೆ ಹಂಪ್ಸ್ ಹಾರಿಸೋದು, ಹಳ್ಳದಲ್ಲಿ ರಫ್ ಅಂತ ಬಿಡೋದು, ಆವಾಗ
ಆವಾಗ ಕೂಡ ಪ್ರಾಬ್ಲಮ್ ಆಗುತ್ತೆ, ಆವಾಗ ಕೂಡ ಕೋನ್ ಸೆಟ್ ಇಟ್ಬಿಡುತ್ತೆ. ನಾವು ಒರಿಜಿನಲ್ ಹಾಕಿದ್ರು ಆವಾಗ ಕೂಡ ಕೋನ್ ಸೆಟ್ ಹೋಗ್ಬಿಡುತ್ತೆ, ಅಂದರೆ ನಿಮಗೆ ಬೇಗ ಹೋಗ್ಬಿಡುತ್ತೆ, ಬೇಗ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನೀವು ಅಂದ್ಕೊಳ್ತೀರ ಏನಿದು ಅವ್ರು ಒರಿಜಿನಲ್ ಹಾಕಿದ್ರು ಇದೇ ಥರ ಬರ್ತಾಯಿದೆ. ಅದು ತಪ್ಪು ನಮ್ಮದು ಇರುತ್ತೆ, ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹಳ್ಳ ದಿನ ನೋಡ್ಕೊಂಡು ಓಡಿಸ್ಬೇಕು. ಅಚಾನಕ್ಕಾಗಿ ಹೋದರೆ ಪ್ರಾಬ್ಲಮ್ ಇಲ್ಲ, ಬಟ್ ಇವಾಗ ಈ ಆಫ್ ರೋಡ್ ಬೈಕ್ ಥರ ಓಡಿಸ್ತಾರಲ್ಲ ಸೊ ಅದ್ರಲ್ಲಿ ಕೂಡ ಪ್ರಾಬ್ಲಮ್ ಬರುತ್ತೆ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ ನೀವು, ಈ ಶೋರೂಮಲ್ಲೆಲ್ಲ 4,000, 5,000, 6,000 ಓಡಿಸಿ ಅಂತ ಹೇಳ್ತಾರೆ. ಸರ್ ನನಗೆ ಇದುವರೆಗೂ ಕನ್ಫ್ಯೂಷನಲ್ಲಿದ್ದೀನಿ, ಅದು ಏನಕ್ಕೆ ಆ ಥರ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾವಿಲ್ಲಿ ಈ ಗಾಡಿ ಸರ್ವಿಸ್ ಮಾಡಬೇಕಾದ್ರೆ 2,000-2,500ಗೆ ತೊಗೊಂಬನ್ನಿ ಸರ್ ಅಂತ ಹೇಳ್ತಿರ್ತೀವಿ. ಅವ್ರು 2,500ಇಂದ 3,000 ಓಡಿಸ್ಬಿಟ್ರೆ ಗಾಡಿ ಫುಲ್ ಆಯಿಲೆಲ್ಲ ಹೋಗಿ ಇಂಜಿನೇ ಒಂಥರ ಸೌಂಡ್ ಬರ್ತಾಯಿರ್ತದೆ. ಅವ್ರು 5,000, 6,000 ಓಡಿಸಿ ಅಂತ ಹೇಳ್ತಾರೆ. ಅದು ಯಾವ ಪರ್ಪಸ್ಗೆ ಆ ಥರ ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ ಸರ್. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಬ್ರೇಕ್ ಶೂ ಎಲ್ಲ ಹೊಸದಾಕಿ ಇದು ಆಕ್ಸಲ್ಗಳಾಗಿ ಹಾಕ್ಕೊಂಬಿಟ್ಟು ಮಡ್ಗಾಡ್ ಗಿಟ್ಕಡೆಲ್ಲ ಫಿಟ್ ಮಾಡಿ ವೀಲೆಲ್ಲ ಫಿಟ್ ಮಾಡ್ತಾಯಿದ್ದೀನಿ. ಬಿಚ್ಚೋದು ಈಜಿನೇ, ಹಾಕೋದು ಏನು ಈಜಿನೇ, ಏನು ಕಷ್ಟದ ಕೆಲಸ ಅಲ್ಲ, ಯಾಕಂದರೆ ಡೈಲಿ ಮಾಡ್ತಾ ಇರ್ತೀವಲ್ಲ. ಸೊ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಪ್ಲಗ್ಗಿಗೆಲ್ಲ ತಂದಿದೆ, ಎಲ್ಲ ಹಾಕಿ, ಈ ನೋಡಿ ಹೆಡ್ ಕ್ಯಾಪ್ ಓರಿಂಗು ಎಲ್ಲ ಹಾಕಿ. ಈ ಕ್ಯಾಪ್ ಓರಿಂಗ್ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗಿಬೇಕು. ಈ ಈ ಕನೆಕ್ಟರ್ ಹಾಕಿ ತೆಗಿಬೇಕಾದ್ರೆ ಏನಾದರೂ ಕೈಗೆ ಚುಚ್ಕೊಂಡ್ಬಿಟ್ರೆ ಕಷ್ಟ. ಸೊ ಅದಕ್ಕೆ ಹುಷಾರಾಗಿ ತೆಗಿಬೇಕು. ನಾವು ಎಷ್ಟೇ ಹುಷಾರಾಗಿ ಕೆಲಸ ಮಾಡ್ತೀವಿ ಅಂದರೂ ಕೆಲವೊಂದು ಸಲ ಏಟ್ ಬಿಟ್ಬಿಡುತ್ತೆ ಕೈಗೆ. ಮೊನ್ನೆ ಕೈಗೆ ಹೊಡ್ಕೊಂಡಿದ್ದೀನಿ ನಾನು. ನೋಡಿ, ಫಿಲ್ಟ್ರ್ ಎಲ್ಲ ಹೊಸದಾಕಿ. ಕಸ್ಟಮರ್ ಆಮೇಲೆ ಬಂದರು. ಕಸ್ಟಮರು ಸಾಯಂಕಾಲ ಎಷ್ಟು ಒಂದು 7:30 ಬಂದರು ಕಸ್ಟಮರು. ಸೊ ಅವ್ರು ಬಂದಿದ್ದರು, ಅವ್ರಿಗೆ ಕೂತ್ಕೊಂಡಿದ್ರು ಅಲ್ಲೇ ಕೆಲಸ ಮಾಡ್ತಾಯಿದ್ದಂಗೆ ಕೂತ್ಕೊಂಡಿದ್ರು ಕಸ್ಟಮರು. ಚೈನ್ ಸ್ಪ್ರಾಕೆಟು, ಅದು ಹಾಫ್ ಆಕ್ಷಲು, ಆಮೇಲೆ ಬ್ರೇಕ್ ಶೂ. ಕಸ್ಟಮರ್ ಹೇಳಿದರು ಈ ಹಾಫ್ ಆಕ್ಷಲ್ ಎಲ್ಲ ಹೋಗಿದೆ ನೋಡಿ ಸರ್, ಇದೆಲ್ಲ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆಲ್ಲ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಈ ನಿಮಗೆ ಶೋರೂಮ್ದು ಹೇಳಿದ್ನಲ್ಲ, ನಿಮ್ಗೆ ಏನು ಅನ್ನಿಸ್ತು ಅಂತ ಸ್ವಲ್ಪ ನನಗೆ ಹೇಳಿ ನೋಡೋಣ, ಸರಿನಾ? ನನಗಂತೂ ಕ್ಲಾರಿಟಿನೇ ಇಲ್ಲ ಅವ್ರು ಏನಕ್ಕೆ ಆ ಥರ ಹೇಳ್ತಾರೆ ಅಂತ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನಂಬರ್ ಬೇಕಂದರೆ ಕಮೆಂಟ್ ಮಾಡಿ, ನಂಬರ್ ಕೊಡ್ತೀನಿ. ಹಾಗೆ ಗ್ಯಾರೇಜ್ ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ. ಬರಬೇಕಾದ್ರೆ ಕಾಲ್ ಮಾಡ್ಕೊಂಡು ಬನ್ನಿ, ಯಾಕೆಂದರೆ ಬೇರೆ ಕಸ್ಟಮರ್ ಬಂದಿರ್ತಾರೆ. ಆಮೇಲೆ ನೀವು ಬಂದುಬಿಟ್ರೆ ಆಮೇಲೆ ನಿಮ್ಗೆ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ತುಂಬ ದೂರದಿಂದ ಬರೋರು ಇರ್ತೀರಲ್ವ. ಸೊ ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ನಾನು ಈ ಗಾಡಿ ಸರ್ವಿಸ್ ಮಾಡ್ತಾಯಿದ್ದೀನಲ್ಲ, ನಿಮ್ಗೆ ಏನು ಅನ್ನಿಸ್ತು ಇದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಕಸ್ಟಮರ್ ಹೇಳಿರೋದು ನಾನು ಆ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ, ಇದರಲ್ಲಿ ಕೂಡ ಮೋಸ್ಟ್ಲಿ ಹಾಕಿದ್ದೀನಿ. ಹಾಗೆ ಒಂದೇನೆಂದರೆ, ಯಾರಾದರೂ ಮೆಕ್ಯಾನಿಕ್ಕು ಇದನ್ನು ನೋಡ್ತಾ ಇದ್ದರೆ, ಇದನ್ನು ಕೇಳಿಸ್ಕೊಳ್ತಾ ಇದ್ದರೆ, ನನಗೆ ಹುಡುಗರು ಬೇಕು, ಯಾರಾದರೂ ಇದ್ದರೆ ಬನ್ನಿ, ನಿಮ್ಮ ಕೆಲಸ ನೋಡಿ ನಾನು ಪೇಮೆಂಟ್ ಕೊಡ್ತೀನಿ. ಫುಲ್ ಮೆಕ್ಯಾನಿಕ್ ಆದರೂ ಸರಿ, ಗಾಡಿ ಜನರಲ್ ಸರ್ವಿಸ್ ಮಾಡೋರಾದರೂ ಸರಿ, ಯಾರಾದರೂ ಇದೆ ಮೆಕ್ಯಾನಿಕ್ ಯಾರಾದರೂ ಇದ್ದರೆ ಬನ್ನಿ, ಕೆಲಸ ಇದೆ ನಿಮಗೆ. ಏನಿಲ್ಲ, ಬೆಳಿಗ್ಗೆ ಇವಾಗ ಮೆಕ್ಯಾನಿಕ್ ಯಾರಾದರೂ ಹುಡುಗರು ಬರ್ತೀನಿ ಅಂದರೆ ಬೆಳಗ್ಗೆ ಒಂದು 9 ಗಂಟೆಗೆ ನಾನು ಗ್ಯಾರೇಜ್ ಓಪನ್ ಮಾಡ್ತೀನಿ. ಬೆಳಗ್ಗೆ 9ರಿಂದ ಸಾಯಂಕಾಲ 9 ಗಂಟೆ ಕೆಲಸ ಇರುತ್ತೆ, ಬನ್ನಿ. ಮತ್ತು ವೀಕ್ಲಿ 1 ಟೈಮ್ ಹಾಲಿಡೇ ಇರುತ್ತೆ, ಮಂಗಳವಾರ ಮಾಡ್ತೀನಿ. ಅದು ಕೆಲಸ ಇದ್ದರೆ ಮಾಡಲ್ಲ, ಕೆಲಸ ಇಲ್ಲ ಅಂದರೆ ನಾನು ರಜೆ ಮಾಡ್ತೀನಿ. ತಿಂಗಳಿಗೆ 2 ರಜೆ ಅಂತೂ 100% ಕೊಡ್ತೀನಿ. ಯಾರಾದರೂ ಇದ್ದರೆ ಬನ್ನಿ, ಕಸ್ಟಮರ್ ಹೇಳಿದರೆ ಕೇಳಿ. ಸರ್ ನಮಸ್ಕಾರ. ನೆನ್ನೆ ಬಂದರೆ ಗಾಡಿ ಬಿಡೋಕ್ಕೆ, ಬಟ್ ನಿಮ್ಮದು ವೀಡಿಯೋ ಮಾಡೋಕ್ಕಾಗಿಲ್ಲ, ಟೈಮ್ ಇರಲಿಲ್ಲ. ಸೊ ಇವಾಗ ಗಾಡಿ ಓಡಿಸಿ ನೋಡಿದ್ದೀರಲ್ವ, ಗಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ನಿಮ್ಗೇನು ಅನ್ನಿಸ್ತಾ ಇದೆ ಸರ್? ಇಲ್ಲ, ನಾನು ಬೇರೆ ಕಡೆ ಎಲ್ಲ ಗಾಡಿ ಬಿಟ್ಟಿದ್ದೀನಿ. ನನಗೆ ಗಾಡಿ ಅಷ್ಟೊಂದು ನೀಟಾಗಿ ಮೊದಲು ಒಂದು ಕಡೆ ಬಿಡ್ತಾ ಇದ್ದೆ, ಸ್ಟಾರ್ಟಿಂಗ್ ಚೆನ್ನಾಗೇ ಇತ್ತು. ಯಾಕೋ ಬರ್ತಾ ಒಂದು ಸ್ವಲ್ಪ ಕೆಲಸಗಳು ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ಈಗ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡಿ ಇಲ್ಲಿ ಬಂದು ಕೆಲಸ ಮಾಡಿಸಿದ್ದೀನಿ. ಗಾಡಿ ಕೆಲಸ ಚೆನ್ನಾಗಾಗಿದೆ. ಯಾರಾದರೂ ವೀಡಿಯೋ ನೋಡೋರು ಬಂದು ಕೆಲಸ ಮಾಡಿಸ್ಬೋದು ಅಂತ ಹೇಳ್ತೀನಿ. ಓಕೆ ಸರ್, ಬಿಲ್ ಏನು ಅನ್ನಿಸ್ತು ಸರ್? ಬಿಲ್ ನಿಮಗೆ ಕೊಟ್ಟಿದ್ದೀನಲ್ಲ, ಬಿಲ್ಲು ಪರವಾಗಿಲ್ಲ, ಕೆಲಸಕ್ಕೆ ತಕ್ಕಂತೆ ಬಿಲ್ ಇದೆ, ಏನು ಜಾಸ್ತಿ ಏನು ಅನ್ನಿಸ್ಲಿಲ್ಲ ಸರ್. ಗಾಡಿ ಕಾರ್ಡ್ ಆಗಿದೆಯಲ್ಲ ಸರ್? ಓಕೆ ಸರ್, ಥ್ಯಾಂಕ್ ಯು. ಹಂಗೇನಾಗುತ್ತೆ ಮುಂದೆ ನಾವು ಆರಾಮಾಗಿ ಬನ್ನಿ, ಮಾಡಿಕೊಡ್ತೀನಿ.